ವಾಸ್ ಲೈಕ್ ಜಸ್ಟ್ ಆಸಮ್. ಸೊ ಮುಂದೆ ಇನ್ಯಾವ ಪರ್ಫಾರ್ಮೆನ್ಸ್ ಕೊಟ್ಟು ನಮ್ಮ ಆಡಿಯನ್ಸ್ನ ರಂಜಿಸೋದಕ್ಕೆ ಕಾಯ್ತಿದ್ದೀರಾ? ಮೊದಲನೇದಾಗಿ ಶ್ರೀ ಜಗದ್ಗುರು ಶಂಕರಾಚಾರ್ಯರಿಗೆ ನಮಸ್ಕಾರ ತಿಳಿಸ್ತಾ, ಇವತ್ತು ನಮ್ಮನ್ನೆಲ್ಲ ಅಗಲಿರೋಂಥ MSV ಸರ್ಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರುವಂಥ ಒಂದು ಚಿಕ್ಕ ಮ್ಯೂಸಿಕ್ ಪೀಸ್ ನೋಡ್ಸಿದ್ವಿ. ಇದು ಹಾಡಿಂದೊಂದು ಇನ್ಸ್ಟ್ರೂಮೆಂಟಲ್. ಸೊ ಈ ಹಾಡನ್ನ ಈಗ ಒಂದು ಅನ್ಪ್ಲಗ್ಡ್ ವರ್ಷನ್ನು ನಮ್ಮ ಮ್ಯೂಸಿಷಿಯನ್ಸ್ ಎಲ್ಲರೂ ಸೇರಿ ನುಡಿಸ್ತೀವಿ. ಅದಕ್ಕೆ ಮುಂಚೆ ಒಂದು ಚಿಕ್ಕ ಜುಗಲ್ಬಂದಿ ಮಾಡೋಣ ಅಂತಿದ್ದೀವಿ. ಸೊ ನನ್ನ ಜೊತೆಲಿ ಇವರಿಬ್ಬರು ಒಳ್ಳೆ ಪರ್ಕಷನ್ ಪ್ಲೇಯರ್ಸ್, ಇವತ್ತು ದರ್ಬುಕ ನುಡಿಸ್ತಾರೆ. ಜುಗಲ್ಬಂದಿ ಏನೋ ಅದ್ಧೂರಿಯಾಗಿ ಮಾಡ್ಬಿಟ್ರಿ. ನನಗೊಂದು ಸಣ್ಣ ಡೌಟ್ ಇದೆ. ಈ ಒಂದು ಜುಗಲ್ಬಂದಿ ಬಿಟ್ಟನ್ನು ಪರ್ಫಾರ್ಮ್ ಮಾಡಿದ್ರಲ್ಲ, ದಿಸ್ ಇಸ್ ಪಾರ್ಟ್ ಆಫ್ ಅರ್ಜುನನಾ? ಇಲ್ಲ. ಓಕೆ. ಸೊ ಈಗ ಮುಂದೆ ಮತ್ತೆರಡು ಪರ್ಫಾರ್ಮೆನ್ಸ್ಗಳನ್ನು ಶುರು ಮಾಡ್ತಿದ್ದೀರಾ. ಅದಕ್ಕೂ ಮುಂಚೆ ನಮಗೋಸ್ಕರ ಚಿತ್ರದ ಮೊದಲನೇ ಹಾಡನ್ನು ಸುಳಿವು ಬಿಟ್ಕೊಡೋಕ್ಕೂ ಮುಂಚೆ ಅರ್ಜುನ ಚಿತ್ರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? PC ಶೇಖರ್ ಅವ್ರ ಸಿನಿಮಾ ಆ್ಯಂಡ್ ಒಂದು ಡಿಫ್ರೆಂಟ್ ಆದ ಮೂವಿ, ಒಂದು ಥ್ರಿಲ್ಲರ್ ಅಂತ ಹೇಳ್ಬೋದು, ಒಂದು ಲವ್ ಸ್ಟೋರಿ ಇದೆ ಆ್ಯಂಡ್ ಬೇರೆ ರೀತಿಯಲ್ಲಿ ತುಂಬ ಒಂದು ಇಂಗ್ಲೀಷ್ ಫಿಲ್ಮ್ ಸ್ಟೈಲಲ್ಲಿ ಮಾಡಿರೋಂಥ ಒಂದು ಫಿಲ್ಮ್ ಇದು.
ಆ್ಯಂಡ್ ಪ್ರಜ್ವಲ್ ದೇವರಾಜ್ ಅವ್ರ ಬಗ್ಗೆ ಹೇಳೋಂಗೆ ಇಲ್ಲ, ಅದ್ಭುತವಾಗಿ ಮಾಡಿದ್ದಾರೆ. ಇವರಿಬ್ಬರು ಕಾಂಬಿನೇಷನ್, ದೇವಣ್ಣ ಅವರು ಮತ್ತು ಅವ್ರದ್ದು ಕಾಂಬಿನೇಷನ್ ನೋಡೋಕ್ಕೆ ಹಬ್ಬ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪಿ ಸಿ ಶೇಖರ್ ಅವ್ರು ಏನು ಹೆಸರು ಬೇಕಾದ್ರೂ ಇಟ್ಕೊಬೋದು, ಅರ್ಜುನ ಅಂತ ಇಟ್ಕೊಳ್ಳಿ, ನನ್ನ ವೈಫ್ ಹೆಸರು ಗೀತಾ ಅಂತಲೂ ಇಟ್ಕೊಳ್ಳಿ ಬೇಕಾದ್ರೆ, ಬಟ್ ಸಿನಿಮಾ ನನಗೆ ಕೊಡಿ. ಯಾಕಂದರೆ ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಇಷ್ಟ ನನಗೆ. ಆ್ಯಂಡ್ ಏನೇ ಮಾಡೋದು ತುಂಬ ಕ್ರಿಯೇಟಿವ್ ಆಗಿ ಮಾಡ್ತಾರೆ. ಇವತ್ತಿಂದ ಇದೆಲ್ಲ ಐಡಿಯಾಸ್ ಅವ್ರದ್ದೇ, ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ರು. ಸೊ ಅವ್ರಿಗೋಸ್ಕರ ಎನಿ ಟೈಮ್ ಏನು ಬೇಕಾದ್ರೂ ಮಾಡ್ತೀನಿ ನಾನು. ಈಸ್ ಸಚ್ ಎ ವಂಡರ್ಫುಲ್ ಟೆಕ್ನಿಷಿಯನ್. ಚಿತ್ರದ ನಿರ್ದೇಶಕರಾದಂತಹ ಪಿ ಸಿ ಶೇಖರ್ ಹಾಗೆ ಹಾಡಿಗೆ ಲಿರಿಕ್ಸ್ ಬರೆದಿರುವಂತಹ ಸಾಹಿತಿ ಕವಿರಾಜ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಅವರಲ್ಲೂ ಕೂಡ ನಾನು ಕೆಲವಾರು ಪ್ರಶ್ನೆಗಳನ್ನು ಕೇಳೋದಿದೆ. ವೆಲ್ಕಮ್ ಸರ್, ವೆಲ್ಕಮ್ ಟು ದಿ ಸ್ಟೇಜ್. ಅರ್ಜುನ ನನ್ನ ತುಂಬ ಕ್ಲೋಸ್ ಆದ ಸಿನಿಮಾ ಅಂತ ಹೇಳ್ಬೋದು ಆ್ಯಸ್ ಅ ಡೈರೆಕ್ಟರ್. ಅದಕ್ಕೆ ಅಂತ ನಾನು ಮಾಡಿರೋ ಮುಂಚೆ ಸಿನಿಮಾಗಳು ಕ್ಲೋಸ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇದು ಆ್ಯಸ್ ಅ ಡೈರೆಕ್ಟರ್ ತುಂಬ ಕ್ಲೋಸ್. ಏನಕ್ಕೆ ಅಂತ ಹೇಳಿದರೆ, ಒಂದು ಡೈರೆಕ್ಟರ್ ಒಂದು ಸಿನಿಮಾದಲ್ಲಿ ಎಲ್ಲೂ ಕಾಂಪ್ರಮೈಸ್ ಮಾಡದೆ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಸಿಚುವೇಶನ್ ಇರುತ್ತೆ ಆ್ಯಕ್ಚುಲಿ. ಸೊ ಇಲ್ಲಿ ಎಲ್ಲೂ ಒಂದು ಪ್ರೊಡಕ್ಷನೋ ಇಲ್ಲ ಕಮರ್ಷಿಯಲೈಸೇಷನ್ಗೋ ಎಲ್ಲೂ ಬೆಂಡೆ ಆಗಿಲ್ಲ ಆ್ಯಕ್ಚುಲಿ. ಲೈಕ್ ಈ ಸಾಂಗ್ಸ್ ಇರಬೇಕು ಆ ಥರದ್ದೆಲ್ಲ ಏನೂ ಫಂಡಾಸೇ ಇಲ್ಲ ಈ ಸಿನಿಮಾದಲ್ಲಿ. ಸ್ಕ್ರಿಪ್ಟ್ಗೆ ಏನು ಬೇಕೋ ಅದನ್ನು ಎಕ್ಸಾಕ್ಟಾಗಿ ಮಾಡಿದ್ದೀವಿ. ಸೊ ಅರ್ಜುನ್ ಸರ್ ಹತ್ರ ನಾನು ಫಸ್ಟು ಡಿಸ್ಕಸ್ ಮಾಡಿದಾಗಲೇ, ಸರ್ ಇದರ ಸ್ಟೈಲ್ ಹಿಂಗಿರುತ್ತೆ ಅಂತ ಹೇಳಿದ್ರೆ, ಅವರು ನೀವು ನಾನು ಹೇಳಿದಾಗಲೇ ಅವ್ರು ಹೇಳಿದ್ರು ಇಮಿಡಿಯೇಟು ಐ ಆಮ್ ಆಲ್ವೇಸ್ ಇನ್ ಫಾರ್ ಇಟ್ ಅಂತ ಹೇಳಿದ್ರು. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಅದನ್ನು ಬರೀ ಸಿನಿಮಾ ಸ್ಟಾರ್ಟಿಂಗಲ್ಲಿ ಮಾಡಿಲ್ಲ, ಟಿಲ್ ದಿ ಎಂಡ್ ಹಿ ಸ್ಟುಡ್ ಬೈ ಮೀ. ಸೊ ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಫ್ರೆಂಡ್ ಅರ್ಜುನ್ ಸರ್ ಅಂತ ಹೇಳ್ಬೋದು. ದೆನ್ ಸಿನಿಮಾ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಒಂದು ಮ್ಯೂಸಿಕ್ಸ್, ಯಾಕಂದರೆ ಆಡಿಯೋ ಲಾಂಚ್ ಅನ್ನೋದೇ ನಮ್ಮ ಸಿನಿಮಾದ ಸ್ಟೈಲಿಂಗಲ್ಲಿ ಬರೀ ಸಾಂಗ್ಸ್ ರಿಲೀಸ್ ಮಾಡೋದೇ ಒಂದು ಆಡಿಯೋ ರಿಲೀಸ್ ಆಗಿದೆ ಆ್ಯಕ್ಚುಲಿ. ಸೊ ಅದನ್ನು ಬ್ರೇಕ್ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ನನಗೆ ಯಾವಾಗಲೂ ಇತ್ತು. ಯಾಕಂದರೆ ಮ್ಯೂಸಿಕಲ್ಲಿ ಬೇರೆ ಬೇರೆ ಡೈಮೆನ್ಷನ್ಸ್ಗಳಿದೆ. ಹಾಡು ಅನ್ನೋದು ಇಟ್ಸ್ ಅ ಫಾರ್ಮ್, ಆ ಥರ ಡಿಫ್ರೆಂಟ್ ಫಾರ್ಮ್ಸ್ ಇದೆ. ಸೊ ಇದರಲ್ಲಿ ಅದರ ಎಲ್ಲ ಫಾರ್ಮ್ಸು ನಾವು ಟ್ರೈ ಮಾಡಿದ್ವಿ. ಲೈಕ್ ಒಂದು ಚಾಂಟಿಂಗ್ ಫಾರ್ಮ್ಸ್ ಒಂದು ಟ್ರೈ ಮಾಡಿದ್ವಿ. ದೇವರಾಜ್ ಸರ್ ಅವರ ಒಂದು ಥೀಮ್ ಮ್ಯೂಸಿಕ್ಕು, ಬಿಕಾಸ್ ಅವರ ಕ್ಯಾರೆಕ್ಟರ್ ಏನು ಹೇಳುತ್ತೋ ಹೀಸ್ ಅ ಸೇವಿಯರ್ ಫಾರ್ ದ ಸಿನಿಮಾ ಅಂತ ಹೇಳ್ಬೋದು. ಅದನ್ನು ಹಾಗೆ ಚಾಂಟಿಂಗ್ ಮೂಲಕ ತಂದಿದ್ದೀವಿ. ದೆನ್ ಸೋಲ್ ಆಫ್ ಅರ್ಜುನ ಅಂತ ಒಂದು ಸಿಂಗಲ್ ಇನ್ಸ್ಟ್ರೂಮೆಂಟ್ ವಿಲ್ ರಿಫ್ಲೆಕ್ಟ್ ಲಾಟ್ ಆಫ್ ಎಮೋಷನ್ಸ್, ಅದು ಇನ್ನೊಂದು ಟ್ರ್ಯಾಕ್ ಇದೆ. ಆ್ಯಂಡ್ ಒಂದು ರನ್ನಿಂಗ್ ಲೂಪ್ ಮಾಡಿದ್ದೀವಿ ಆ್ಯಕ್ಚುಲಿ, ವಿಚ್ ವಿಲ್ ಕೀಪ್ ಎಮೋಟಿಂಗ್ ದ ಸಿನಿಮಾ ಆ್ಯಂಡ್ ಪೇಸ್ ಆಫ್ ಸಿನಿಮಾ ಮಾಡೋಕ್ಕೆ ಒಂದು ಬೇಕಾಗಿತ್ತು. ಸೊ ಈ ಥರ ಎಲ್ಲ ಡೈಮೆನ್ಷನ್ಸಲ್ಲೂ ಒಂದೊಂದು ಸ್ಟೈಲ್ ಆಫ್ ಮ್ಯೂಸಿಕ್ಸ್ ಟ್ರೈ ಮಾಡಿದ್ವಿ. ಲಿರಿಕ್ಸ್ ಅಂತ ಬಂದಾಗ ನಾನು ಕವಿರಾಜ್ ಸರ್ ಜೊತೆಗೆ ತುಂಬ ವರ್ಕ್ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ನಾನು ಹೇಳೋದಕ್ಕಿಂತ ಅವ್ರು ಹೇಳಲೇಬೇಕು. ಬಟ್ ಒಂದೇ ಒಂದು ಮಾತು ನಾನು ಹೇಳಿದೆ, ಈ ಪರ್ಟಿಕ್ಯುಲರ್ ಸಾಂಗಲ್ಲಿ ಲವರ್ ಇಸ್ ಆಲ್ಸೋ ಆ್ಯನ್ ಮದರ್, ಆ ಕಂಪ್ಯಾರೇಟಿವ್ ಎಲ್ಲೋ ಒಂದು ಕಡೆ ಬರ್ತಾ ಇರಬೇಕು ಅಂತ. ಸೊ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು ಒಂದಕ್ಕೆ ಅವ್ರು ಇನ್ನೊಂದು ಆನ್ಸರ್ ಬೇರೆ ಡೈಮೆನ್ಷನಲ್ಲಿ ಹೇಳಿದ್ದಾರೆ. ಅದು ಅವರು ಇದರಲ್ಲಿ ಕೇಳಿದ್ರೇ ಚೆಂದ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಈ ಮೊದಲೇ ನಾನು ಹೇಳಿದಂಗೆ ಈ ಹಾಡಲ್ಲಿ ನನಗೆ ಮೊದಲನೇ ಸವಾಲು ಅಂದರೆ ಪೂರ್ತಿ ಹಾಡನ್ನು ಚಿತ್ರೀಕರಣ ಮಾಡಿ ತಂದು ಇದಕ್ಕೆ ಲಿರಿಕ್ ಬರೀರಿ ಅಂದಿದ್ದು. ಕಳೆದ ಸಾರಿನೇ ಅದ್ರ ಬಗ್ಗೆ ಹೇಳಿದ್ದೆ. ಈ ಹಾಡಿನ ಚಿತ್ರೀಕರಣ ನೋಡ್ತಾ ನೋಡ್ತಾ ನನಗನ್ಸಿದ್ದು ಮೊದಲನೇದಾಗಿ, ಈ ಥರದ್ದು ಒಂದು ಹೆಂಡತಿ ಅಥವಾ ಸಂಗಾತಿ ನಮ್ಗೆ ಸಿಗಬೇಕು ಅಂತ. ಇದು ನನಗೆ ಮಾತ್ರ ಅಲ್ಲ, ಈ ಹಾಡನ್ನು ನೋಡುವ ಎಲ್ರಿಗೂ ಖಂಡಿತವಾಗಿ ಅನಿಸುತ್ತೆ ಈ ಥರದೊಂದು ಹುಡುಗಿ ನಮ್ಮ ಜೀವನದಲ್ಲಿ ಇರಬೇಕು ಅಂತ. ಅಷ್ಟು ಮುದ್ದಾಗಿ ಆ ಹುಡುಗಿ ಕ್ಯಾರೆಕ್ಟರ್ ಇದೆ. ಅಷ್ಟೇ ಮುಗ್ಧವಾಗಿ ಪ್ರಜ್ವಲ್ ಸರ್ ಕೂಡ ಅದರಲ್ಲಿ ನಟಿಸಿದ್ದಾರೆ. ಹುಡುಗಿ ಮುದ್ದಾಗಿದ್ದಾಳೆ. ಪ್ರಜ್ವಲ್ ಸರ್ ಅವರು ತುಂಬ ಮುಗ್ಧವಾದ ಕ್ಯಾರೆಕ್ಟರ್ ಅನ್ಬೋದು. ಸರ್ ಹೇಳಿದ್ರು ಏನಂದರೆ, ಇವಳು ಬರೀ ಒಂದು ಸಂಗಾತಿಯಾಗಿ ಕಾಣಿಸ್ಬಾರ್ದು, ಅವಳಲ್ಲಿ ತನ್ನ ತಾಯಿಯನ್ನು ಕಾಣಿಸ್ಬೇಕು ಅಂತ. ಯಾವಾಗಲೂ ಒಂದ್ಸರಿ ಊಟ ಮಾಡಿಸುವಾಗಲೂ, ಕೈ ತುತ್ತು ಕೊಡುವಾಗಲೂ ಆ ಥರದ್ದು ಒಂದು ಸೀನ್ ಶೂಟ್ ಮಾಡಿದ ಒಂದು ಶಾಟ್ ಇತ್ತು ಅದರಲ್ಲಿ. ಆವಾಗ ನನಗೆ ಈಸಿಯಾಗಿ ಅವ್ರು ಹೇಳಿದ ಮೇಲೆ ಅದನ್ನು ಬರ್ಕೊಂಡೆ. ಬಟ್ ಕೆಲವು ಟೈಮು ಅವಳು ಎಷ್ಟು ಎತ್ತರದಲ್ಲಿ ತಾಯಿ ಥರ ಕಾಣಿಸ್ತಾಳೋ, ಕೆಲವೊಂದು ಹೊತ್ತಿನಲ್ಲಿ ಅಷ್ಟೇ ಮುಗ್ಧವಾಗಿ ಅವಳು ಮಗು ಥರ ಕಾಣಿಸ್ತಾಳೆ ಅವಳು ಹಠ ಹಿಡಿದಾಗ. ನೆಕ್ಸ್ಟ್ ಇಮಿಡಿಯೇಟ್ ನಂಗೆ ನೆಕ್ಸ್ಟ್ ಲೈನ್ ಬರುತ್ತೆ. ಫಸ್ಟು ನೀ ನನಗೆ ಬರೀ ಸಂಗಾತಿ ಅಲ್ಲ, ನೀ ನನ್ನ ತಾಯಿ ಅನ್ನೋ ಥರ ಬರ್ತದೆ. ನೆಕ್ಸ್ಟು ಕೆಲವೊಂದು ಸರಿ ನೀನು ನನಗೆ ಒಂದು ಮುದ್ದು ಮಗು ಅನಿಸ್ತೀಯಾ ಅಂತಲೂ ಬಂತು. ನನಗೆ ತುಂಬ ಇಷ್ಟ ಆಗಿದ್ದು ಇದೆ ಜಾಗ ಯಾವುದು ಅಂದರೆ, ಒಂದು ಕಡೆ ಅವಳು ಇಡೀ ಹಾಡು ತುಂಟಾಟ ಆಡ್ಕೊಬರ್ತಾಳೆ. ಬಹಳ ತುಂಟಾಟಗಳು, ಚಿಕ್ಕ ಚಿಕ್ಕ ತುಂಟಾಟಗಳು. ಯಾವ ಮಟ್ಟಿಗೆ ಅಂದರೆ, ಮೊದಲು ಮದುವೆ ಮಾಡಿ ಅವ್ರ ಅಪ್ಪ ಅಮ್ಮ ಅವಳನ್ನ ಕರ್ಕೊಬಂದು ಗಂಡನ ಮನೆಗೆ ಬಿಟ್ಟು ಅವ್ರು ಹೋಗ್ತಾ ಇರ್ತಾರೆ. ಮೊದಲು ಅವಳ ಅಪ್ಪ ಅಮ್ಮ ಹೋಗ್ತಿರೋ ಇವಳು ದುಃಖದಲ್ಲಿರೋ ಥರ ನಟಿಸ್ತಾಳೆ, ದುಃಖದಲ್ಲಿರೋ ಥರ ಇರ್ತಾಳೆ, ನಟಿಸ್ತಾಳೆ ಅಂತ ಆಮೇಲೆ ಗೊತ್ತಾಗತ್ತೆ.
ದುಃಖ ಅಂದರೆ ಅವ್ರೊಂದು ಸ್ವಲ್ಪ ಮರೆ ಆಗಿರ್ತಾರೆ, ಅಷ್ಟೊತ್ತಿಗೆ ಇವಳು ಕುಣಿಯೋಕ್ಕೆ ಶುರು ಮಾಡಿಬಿಡ್ತಾಳೆ. ಕುಣಿತಾ ಇರ್ತಾಳೆ ಇವಳು, ಅಷ್ಟೊತ್ತಿಗೆ ಅವರು ಅಪ್ಪ ಅಮ್ಮ ಏನೋ ಕೀನೋ ಏನೋ ಬಿಟ್ಟೋಗಿರ್ತಾರೆ, ವಾಪಸ್ ಬರ್ತಾರೆ, ಸಿಕ್ಕಾಕೋತಾಳೆ. ಅಂದರೆ ಅಪ್ಪ ಅಮ್ಮನ ಎದುರುಗಡೆ ದುಃಖ ಅಂತ ನಟಿಸಿದ್ರು ಅವಳಿಗೆ ಗಂಡನ ಜೊತೆ ಮಾತ್ರ ಏಕಾಂತ ಸಿಗ್ತಾ ಇದೆ ಅನ್ನೋ ಒಂದು ಖುಷಿ. ಅಷ್ಟು ಒಂದು ಚುಲ್ಬುಲಿ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಅದು. ಅದನ್ನು ಆ ಸಾಂಗ್ ನೋಡ್ತಾ ನೋಡ್ತಾ ಕೊನೆಯಲ್ಲಿ ಏನಾಗುತ್ತೆ ಅಂದರೆ ತುಂಬ ಮುಗ್ಧವಾಗಿರುವಂಥ ಪ್ರಜ್ವಲ್ ಸರ್ ಕ್ಯಾರೆಕ್ಟರ್ ಕೂಡ ಅವಳಿಂದ ಇನ್ಫ್ಲೂಯೆನ್ಸ್ ಆಗಿ ಎಲ್ಲೋ ಒಂದು ಕಡೆ ಇವರಿಗೂ ತುಂಟಾಟ ಆಡಬೇಕು ಅನಿಸುತ್ತೆ. ಏನೋ ಒಂದು ತುಂಟಾಟ ಮಾಡ್ತಾರೆ, ಅವಳು ಒಂದು ಕಪಾಳ ಕೊಡಿತಾಳೆ. ಇಡೀ ಸಾಂಗ್ ಅವಳು ಇವ್ರ ಜೊತೆ ತುಂಟಾಟ ಆಡಿದ್ದಾಳೆ, ಇವ್ರು ಅದನ್ನೆಲ್ಲ ಸಹಿಸ್ಕೊಂಡಿದ್ದಾರೆ. ಒಂದು ಸರಿ ಅವಳು ಆಡ್ತಾಳೆ, ಉಲ್ಟಾ ಒಂದು ಕಪಾಳ ಕೊಡ್ತಾಳೆ, ಅದು ತಮಾಷೆಲ್ಲೇ ಹೊಡಿತಾಳೆ. ಆವಾಗ ನನಗೆ ತುಂಬ ಇಷ್ಟವಾದ ಲೈನ್ ಅದೇ, ನಿನ್ನ ಹಾಗೆ ಆಡಲು ತುಂಟಾಟ ನೀ ನನಗೂ ಕಲಿಸು ಅಂತ. ಅಂದರೆ ಇವ್ರನ್ನ ಹೊಸ ಮನುಷ್ಯನ, ಎಷ್ಟು ಇಂಟ್ರೋವರ್ಟ್ ಆಗಿರೋರನ್ನ ಅವರಲ್ಲಿ ಒಂದು ಇನ್ನೊಂದು ಚೈತನ್ಯವನ್ನು ತುಂಬಿ ಹೊಸ ಮನುಷ್ಯನಾಗಿ ಮಾಡುತ್ತೆ ಪ್ರೀತಿ ಅನ್ನೋಕ್ಕೆ ಒಂದು ಚಿಕ್ಕ ಒಂದು ಶಾರ್ಟ್ ಉದಾಹರಣೆ ಕೊಡ್ಬೋದು. ಈ ಥರದ್ದು ಏನೋ ಒಂದು ಹೊಸದು, ಒಂದು ಚೂರು ಹೊಸದು ಕೊಟ್ರು ಅಲ್ಲೇನೋ ನಮಗೊಂದು ಹೊಸ ಲೋಕ ಸೃಷ್ಟಿಯಾಗುತ್ತೆ, ಹೊಸ ಲೋಕ ತೆರೆದುಕೊಳ್ಳುತ್ತೆ. ಆ ಥರದ್ದೊಂದು ಅನುಭವ ಈ ಸಿನಿಮಾದ ಈ ಒಂದು ಹಾಡಿನಲ್ಲಾಗಿದೆ. ಎಲ್ಲ ಸಿನಿಮಾದಲ್ಲೂ 5-6 ಹಾಡುಗಳಿರ್ತವೆ, ಆದರೆ ಇಲ್ಲಿ ಒಂದೇ ಹಾಡಿದೆ. ನಮ್ಮಲ್ಲಿ ಒಂದು ಗಾದೆ ಇದೆ, 10 ಕಟ್ಟೋದಕ್ಕಿಂತ ಒಂದು ಮುತ್ತು ಕಟ್ಟು ಅಂತ. ಸೊ ಒಂದು ಮುತ್ತಿನಂತ ಒಂದು ಹಾಡಿದೆ. ಅದು ಹಾಡುಗಳು ಸಂಗೀತ ಉಪಕರಣಗಳಲ್ಲಿರೋ ಹಾಡುಗಳು ಬಹಳ ಇದ್ದಾವೆ, ಬಟ್ ಸಾಹಿತ್ಯದ ಜೊತೆಗಿರೋದು ಒಂದೇ ಒಂದು ಹಾಡು. ಆ ಹಾಡು ನಿಮ್ಮೆಲ್ಲರ ಮನರಂಜಿಸುತ್ತೆ, ಮನ ಗೆಲ್ಲತ್ತೆ ಅಂತ ಆಶಿಸಿ, ಸಿನಿಮಾ ಕೂಡ ಈ ಹಾಡಿನಷ್ಟೇ ಕ್ವಾಲಿಟಿ ಇವ್ರು ಮಾಡೋ ಎಲ್ಲ ಕೆಲಸಗಳಲ್ಲಿ ಇರುತ್ತೆ. ಸಿನಿಮಾ ಕೂಡ ಖಂಡಿತವಾಗೂ ಆ ಮಟ್ಟದಲ್ಲಿ ಇರುತ್ತೆ ಅಂತ ನಾನು ಆಶಿಸ್ತಾ ಈ ಸಿನಿಮಾ ದೊಡ್ಡ ಯಶಸ್ಸು ಗಳಿಸಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.